ಪರವಶನಾದೆನೋ ಅರಿಯುವ ಮುನ್ನವೇ ಅಧ್ಯಾಯ 22 ಗೆಳತಿಯ ಮಾತು ಕೇಳಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಳು ಸಿಂಧು. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುವುದು ಎಂಬುದೇ ಅವಳಿಗೆ ತೋಚುತ್ತಿಲ್ಲ. ಸಿಂಧು, ಈಗೇನು ಮಾಡಲಿ ನಾನು? ಅಪ್ಪನ ಮುಂದೆ ಹೋಗುವ ಧೈರ್ಯವೇ ಸಾಲುತ್ತಿಲ್ಲ. ಅವರಿಗೆ ಹೇಗೆ ಮುಖ ತೋರಿಸಲಿ? ಮುಂದಿನ ವಾರವೇ ಎಂಗೇಜ್ಮೆಂಟ್ ಇದೆ. ನನಗೆ ನಿಜವಾಗಿಯೂ ಏನು ಮಾಡಬೇಕು ಅಂತ ತೋಚುತ್ತಿಲ್ಲ ಕಣೆ. ಅವನ ಜೊತೆ ಮದುವೆಗೆ ಒಪ್ಪಿಕೊಂಡಾಗಲೇ ನನಗೆ ತುಂಬಾ ಪಶ್ಚಾತ್ತಾಪ ಕಾಡುತ್ತಿತ್ತು. ಈಗ ಬೇರೆ ಯಾರದೂ ಮಗುವಿಗೆ ತಾಯಿಯಾಗಿ ಅವನಿಗೆ ಹೆಂಡತಿಯಾಗೋದಕ್ಕೆ ಸಾಧ್ಯನಾ? ಇಲ್ಲ ಸಿಂಧು, ನನ್ನಿಂದ ಆಗೋದಿಲ್ಲ ಎಂದು ಕಣ್ಣೀರು ಹಾಕಿದ್ದಳು ಸಹಸ್ರ. ಮತ್ತೇನು ಮಾಡ್ತೀಯ ಸಹ? ಅಂಕಲ್ ಮುಂದೆ ಹೋಗಿ ಹೇಳ್ತೀಯಾ ನಾನು ಪ್ರೆಗ್ನೆಂಟ್ ಅಂತ? ಈ ವಿಷಯ ಗೊತ್ತಾದ್ರೆ ಅವರು ನಿಜವಾಗ್ಲೂ ಬದುಕೋದಿಲ್ಲ ತಿಳ್ಕೊ. ಇವೆಲ್ಲದರಿಂದ ಪಾರಾಗೋದಕ್ಕೆ ಇರೋದು ಒಂದೇ ದಾರಿ, ಅಬಾರ್ಷನ್ ಎಂದು ಬಿಟ್ಟಳು ಸಿಂಧು. ಅದನ್ನು ಕೇಳಿ ಮತ್ತಷ್ಟು ಗಾಬರಿಯಾಯಿತು ಹುಡುಗಿಗೆ. ಅಬಾರ್ಷನ್? ಇಲ್ಲ ಸಿಂಧು, ನನಗೆ ಭಯ ಆಗ್ತಿದೆ. ಅದಕ್ಕಿಂತ ಹೆಚ್ಚಾಗಿ ನನ್ನಿಂದ ಒಂದು ಮುಗ್ಧ ಜೀವದ ಬಲಿ ಕೊಡುವುದಕ್ಕೆ ಆಗಲ್ಲ. ಪ್ಲೀಸ್, ಬೇರೆ ಏನಾದ್ರೂ ದಾರಿ ಹೇಳು ಎಂದು ಅವಳ ಕೈ ಹಿಡಿದು ಬಿಕ್ಕತೊಡಗಿದಳು. ಮತ್ತಿನ್ನೇನು ಮಾಡ್ತೀಯಾ? ಈ ಮಗುವಿಗೋಸ್ಕರ ನಿನ್ನ ಅಪ್ಪನನ್ನು ಬಲಿ ಕೊಡ್ತೀಯಾ? ಈಗಾಗ್ಲೇ ನಿನ್ನ ಎಂಗೇಜ್ಮೆಂಟ್ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಈ ಸಮಯದಲ್ಲಿ ಈ ಮಗು ಬಗ್ಗೆ ಹೊರಗೆ ಗೊತ್ತಾದ್ರೆ ಎಷ್ಟು ಮರ್ಯಾದೆ ಹೋಗುತ್ತೆ ಗೊತ್ತಾ ನಿನ್ನಪ್ಪಂದು? ನಿನ್ನಪ್ಪನಿಗಿಂತ ಹೆಚ್ಚು ಈ ಮಗು. ನೋಡು, ನಾನು ಹೇಳೋದನ್ನ ಕೇಳು. ಈಗ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಅದೂ ಅಲ್ಲದೆ ನಿನಗೆ ತಿಳಿಯದೇ ನಡೆದಿರುವ ತಪ್ಪು ಇದು. ಇದಕ್ಕೆ ನೀನು ಇಷ್ಟೆಲ್ಲ ಅನುಭವಿಸ್ಬೇಕಾ ಸಹ ಎಂದಳು. ಆದರೆ ಯಾವುದೇ ರೀತಿ ಯೋಚನೆ ಮಾಡಿದರೂ ಮಗುವನ್ನು ಕೊಲ್ಲುವುದಕ್ಕೆ ಅವಳ ಮನಸ್ಸು ಒಪ್ಪುತ್ತಿಲ್ಲ. ಸಿಂಧು, ಇದು ತುಂಬಾ ದೊಡ್ಡ ತಪ್ಪು ಕಣೆ. ನನ್ನಿಂದ ಇದನ್ನೆಲ್ಲ ಸಂಭಾಳಿಸುವುದಕ್ಕೆ ಆಗಲ್ಲ. ಅಪ್ಪನ ಜೊತೆ ಇರುವ ವಿಷಯವನ್ನೆಲ್ಲ ಹೇಳಿಬಿಡುತ್ತೇನೆ. ಈ ಮದುವೆಯನ್ನು ಕ್ಯಾನ್ಸಲ್ ಮಾಡಿಸುತ್ತೇನೆ ಎಂದಳು ಈದುಸಿರುಬಿಡುತ್ತಾ. ಹುಚ್ಚಿಯ ಹಾಗೆ ಮಾತಾಡಬೇಡ ಸಹ. ನಾನು ಆಗ್ಲಿಂದ ಹೇಳ್ತಾ ಇರೋದು ನಿನಗೆ ಅರ್ಥವೇ ಆಗುತ್ತಿಲ್ಲ. ನಿನ್ನ ಅಪ್ಪನಿಗೆ ಗೊತ್ತಾದ್ರೆ ಈ ಸಮಸ್ಯೆ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ನಿನ್ನ ಅಪ್ಪನ ಆರೋಗ್ಯ ದೃಷ್ಟಿಯಿಂದಾದರೂ ನಿನ್ನ ಮಾತಿಗೆ ಒಪ್ಕೋ. ಅಬೋರ್ಷನ್ ಮಾಡಿಸಿಕೋ ಹೇಳಿದಳು ಸಿಂಧು. ಅಬೋರ್ಷನ್ ಮಾಡಿಸಿಕೊಂಡು ಧೀರಜ್ ಜೊತೆ ಮದುವೆ ಆಗ್ಲಾ? ಇಲ್ಲ ಸಿಂಧು, ನಾನು ಜೀವನ ಪೂರ್ತಿ ಪಶ್ಚಾತ್ತಾಪದಿಂದ ಕೊರಗುತ್ತಾ ಸಾಯಬೇಕಾಗುತ್ತದೆ. ಅವನಿಗೆ ಮೋಸ ಮಾಡುವುದಕ್ಕೆ ನನಗೆ ಇಷ್ಟ ಇಲ್ಲ. ಅವಳಿಗೆ ಹೇಗೆ ಅರ್ಥ ಮಾಡಿಸಬೇಕೆಂದು ತೋಚುತ್ತಲೇ ಇಲ್ಲ ಸಿಂಧುಗೆ. ಸಹಸ್ರ ಮನಸ್ಸಿನಿಂದ ಯೋಚಿಸುತ್ತಾಳೆ ಹೊರತು ಆ ಕ್ಷಣ ಬುದ್ಧಿ ಕೆಲಸ ಮಾಡುತ್ತಿಲ್ಲ. ಸಹ, ನಿನ್ಹತ್ತಿರ ಇರೋದು ಎರಡೇ ದಾರಿ. ಒಂದು, ನಿನ್ನ ಅಪ್ಪನ ಜೊತೆ ಸತ್ಯ ಹೇಳುವುದು. ಇಲ್ಲಾಂದ್ರೆ ಅಬಾರ್ಷನ್ ಮಾಡಿಸಿಕೊಂಡು ಯಾರಿಗೂ ಹೇಳದೆ ಮೂವ್ ಆನ್ ಆಗುವುದು. ಸ್ವಲ್ಪ ಯೋಚನೆ ಮಾಡು. ನೀನು ಅಮೆರಿಕಕ್ಕೆ ಹೋದ್ರೆ ಇದರ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಅವನಿಗೆ ಎಂದಾಗ ಕಣ್ಣು ತೊಡೆದುಕೊಂಡ ಸಹಸ್ರ. ಹೇಳ್ತಾ ಇಲ್ವಾ ಸಿಂಧು, ಆ ನನ್ನ ಬಾಸ್ ಈಗಾಗಲೇ ಎಲ್ಲರಿಗೂ ಹೇಳಿರುತ್ತಾನೆ. ನನ್ನ ಜೀವನವನ್ನು ಹಾಳು ಮಾಡಿರುತ್ತಾನೆ ಎಂದಳು. ಹೇ ಸಹ, ಇದು ತುಂಬಾ ಸೆನ್ಸಿಟಿವ್ ವಿಷಯ ಕಣೆ. ನನಗ್ಯಾಕೋ ಅವನು ಯಾರಿಗೂ ಹೇಳಿರೋದಿಲ್ಲ ಅನ್ಸತ್ತೆ. ಎಲ್ಲರೂ ನಾವು ಅಂದುಕೊಂಡಷ್ಟು ಕೆಟ್ಟವರಾಗಿರೋದಿಲ್ಲ ಎಂದಳು ಅವಳ ಭುಜದ ಮೇಲೆ ಕೈಯಿರಿಸಿ. ಆದರೆ ಸಹಸ್ರಳಿಗೆ ಮಾತ್ರ ನಂಬಿಕೆಯೇ ಬರುತ್ತಿಲ್ಲ. ಸಿಂಧು, ನನಗೆ ತುಂಬಾ ಭಯ ಆಗ್ತಿದೆ. ನಾನು ಏನಿ ಪಾಪ ಮಾಡಿದ್ದೇನೆ ಅಂತ ದೇವರು ಈ ಶಿಕ್ಷೆ ಕೊಟ್ಟಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನಾದ್ರೂ ಮಾಡ್ಕೊಂಡು ಸತ್ತು ಹೋಗ್ಲಾ ಅನಿಸ್ತಿದೆ ಎಂದು ಗೋಳಾಡಿದ್ದಳು. ಅದನ್ನು ಕಂಡು ಸಂಕಟವಾಯ್ತು ಸಿಂಧುಗೆ. ಛೆ, ಬಿಡುತ್ತನ್ನು. ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಕನಸಲ್ಲೂ ಹೀಗೆಲ್ಲ ಯೋಚನೆ ಮಾಡ್ಬೇಡ. ನೀನು ತುಂಬಾ ಸ್ಟ್ರಾಂಗ್ ಸಹ. ದಯವಿಟ್ಟು ನನ್ನ ಮಾತು ಕೇಳು. ಅಬಾರ್ಷನ್ ಮಾಡಿಸು ಎಂದಾಗ ಕೆಲ ನಿಮಿಷ ಮೌನವಾಗಿ ಯೋಚಿಸಿದ ಸಹಸ್ರ. ನಂತರ ಏನೂ ನಿರ್ಧರಿಸಿದಂತೆ ಕಣ್ಣು ತೊಡೆದುಕೊಂಡು, ಸರಿ, ನಾನು ಅಬಾರ್ಷನ್ ಮಾಡಿಸಿಕೊಳ್ಳುತ್ತೇನೆ. ಆದ್ರೆ ಈ ಮದುವೆ ಆಗುವುದಿಲ್ಲ. ಅವನಿಗೆ ಮೋಸ ಮಾಡುವುದಿಲ್ಲ. ಏನಾದ್ರೂ ಕಾರಣ ಹೇಳಿ ಈ ನಿಶ್ಚಿತಾರ್ಥ ನಿಲ್ಲಿಸಿಬಿಡುತ್ತೇನೆ ಎಂದಳು. ಹೇ ಸಹ, ಪ್ಲೀಸ್ ಸಿಂಧು, ಇನ್ನೇನು ಹೇಳಬೇಡ ನೀನು. ನನಗೆ ಈ ಮದುವೆ, ಗಂಡ, ಸಂಸಾರ ಏನೂ ಬೇಡ. ಅಪ್ಪನಿಗೋಸ್ಕರ ಈ ಮಗುವನ್ನು ತೆಗೆಸುತ್ತಿದ್ದೇನೆ. ಮತ್ತೇನನ್ನೂ ಕೇಳಬೇಡ ನನ್ನನ್ನ. ಅಪ್ಪನಿಗೆ ಫೋನ್ ಮಾಡಿ ಹೇಳು, ಇವತ್ತು ನಾನು ನಿನ್ನ ಜೊತೆಯೇ ಇರ್ತೀನಿ ಎಂದಳು ಸಹಸ್ರ. ಅವಳೆಷ್ಟು ನೊಂದಿದ್ದಾಳೆ ಅಂತ ಅರ್ಥವಾಗಿತ್ತು ಸಿಂಧುಗೆ. ಆಯ್ತು, ಹಾಗಾದ್ರೆ ನಾಳೆನೇ ಅಬಾರ್ಷನ್ ಬಗ್ಗೆ ಮಾತಾಡಕ್ಕೆ ಆಸ್ಪತ್ರೆಗೆ ಹೋಗೋದಾ ಕೇಳಿದಳು. ಪ್ಲೀಸ್ ಸಿಂಧು, ನನಗೆ 2 ದಿನ ಟೈಮ್ ಕೊಡು. ನಾನು ಈ ಆಘಾತದಿಂದ ಇನ್ನೂ ಹೊರಗೆ ಬಂದಿಲ್ಲ ಎಂದಾಗ, ಆಯ್ತು ಬಾ, ನೀನು ಮೊದಲು ರೆಸ್ಟ್ ಮಾಡು ಎನ್ನುತ್ತಾ ಅವಳನ್ನು ರೂಮಿಗೆ ಕರೆದೊಯ್ದು ಮಲಗಿಸಿದಳು ಸಿಂಧು. ಅತ್ತು ಅವಳ ಮೊಗವೆಲ್ಲ ಕೆಂಪಾಗಿತ್ತು. ತುಂಬಾ ಸುಸ್ತಾಗಿದ್ದರಿಂದ ನಿದ್ದೆಗೆ ಜಾರಿಬಿಟ್ಟಳು ಸಹಸ್ರ. ಅಂದು ರಾತ್ರಿ ಆಯುಧ್, ಆರ್ಯ ಹಾಗೂ ವಿನಾಯಕ್ ಊಟಕ್ಕೆ ಕುಳಿತಿದ್ದರು. ಅರುಣಿಮಾ ಎಲ್ಲರಿಗೂ ಊಟಕ್ಕೆ ಬಡಿಸುತ್ತಿದ್ದಳು. ಆರ್ಯ, ಇವತ್ತು ಆಫೀಸಲ್ಲಿ ಯಾವುದೋ ಹುಡುಗಿ ಅನ್ಕಾನ್ಷಿಯಸ್ ಆಗಿ ಬಿದ್ದು ಹೋದಳಂತೆ. ಮ್ಯಾನೇಜರ್ ಹೇಳಿದ. ಯಾರದು? ಈಗ ಹೇಗಿದ್ದಾಳೆ ಕೇಳಿದರು ವಿನಾಯಕ್. ಅವಳು ಹೊಸ ಹುಡುಗಿ ಡ್ಯಾಡ್. ಆಯುನ್ನೇ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು. ಈಗ ಆಯುಧ್ ಕಡೆಗೆ ನೋಡಿದರು ವಿನಾಯಕ್. ಈಗ ಆ ಹುಡುಗಿ ಹೇಗಿದ್ದಾಳೆ ಕೇಳಿದರು.
ಚೆನ್ನಾಗಿಯೇ ಇದ್ದಾಳೆ ಡ್ಯಾಡ್. ಡಿಹೈಡ್ರೇಷನ್ನಿಂದ ಪ್ರಜ್ಞೆ ತಪ್ಪಿತ್ತು ಅಷ್ಟೇ. ಓ ಸರಿ, ನಾಳೆ ಆ ಹುಡುಗಿ ಆಫೀಸಿಗೆ ಬರೋದೇನು ಬೇಡ ಅಂತ ಕಾಲ್ ಮಾಡಿ ಹೇಳಿಬಿಡು, ಅಥವಾ ಮೇಲ್ ಮಾಡು ಎಂದರು. ಅವನು ಸುಮ್ಮನೆ ತಲೆಯಾಡಿಸಿದ. ಆ ರಾತ್ರಿ ಏಕೋ ನಿದ್ದೆಯೇ ಬರುತ್ತಿಲ್ಲ ಆಯುಧ್ಗೆ. ಸಹಸ್ರ ನೆನಪಾಗುತ್ತಿದ್ದಾಳೆ. ಎಷ್ಟು ಕೊಬ್ಬು ಅವಳಿಗೆ. ಹೆಲ್ಪ್ ಮಾಡ್ತೀನಿ ಅಂದರೂ ಅಹಂಕಾರದಿಂದ ಬೇಡ ಅಂದು ಹೋಗಿದ್ದಾಳೆ. ಅಲ್ಲ, ಅವಳ ಹೊಟ್ಟೆಯಲ್ಲಿರುವ ಮಗುವಿನ ಅಪ್ಪ ಯಾರು ಅಂತಲೇ ಗೊತ್ತಿಲ್ವಾ ಅವಳಿಗೆ? ಅದು ಹೇಗೆ ಸಾಧ್ಯ? ತಾನು ಯಾರ ಜೊತೆ ಮಲಗಿದ್ದೆ ಅಂತ ಗೊತ್ತಿಲ್ವಾ? ಬರೀ ನಾಟಕಗಳು ಎಂದುಕೊಳ್ಳುವಾಗ ತಕ್ಷಣ ಅವನಿಗೇನೋ ನೆನಪಾಗಿತ್ತು. ತಾನು ಯಾರೊಂದಿಗೆ ರಾತ್ರಿ ಕಳೆದೆ ಎಂಬುದು ಸಹ ಅವನಿಗೆ ಗೊತ್ತಿಲ್ಲವಲ್ಲ? ತಕ್ಷಣ ಎದ್ದು ಕುಳಿತನು. ಆಯುಧ್ನ ಮನಸ್ಸಿನಲ್ಲಿ ಗೊಂದಲ ಶುರುವಾಗಿತ್ತು. ಅವತ್ತು ರಾತ್ರಿ ನನ್ಜೊತೆ ಇದ್ದ ಹುಡುಗಿ ಯಾರು ಅಂತ ನನಗೂ ಗೊತ್ತಿಲ್ಲ. ಅವಳ ಮಗುವಿನ ಅಪ್ಪ ಯಾರು ಅಂತ ಅವಳಿಗೂ ಗೊತ್ತಿಲ್ಲ. ಆ ರಾತ್ರಿ ನನ್ಜೊತೆ ಇದ್ದವಳು ಅವಳೇ ಇರಬಹುದಾ? ಯೋಚಿಸುತ್ತಾ ತಕ್ಷಣ ಎದ್ದು ನಿಂತನು. ಅದೇಕೋ ಅವನಿಗೆ ತಲೆ ಸಿಡಿದಂತಾಯಿತು. ಇದರ ಬಗ್ಗೆ ಸಣ್ಣ ಊಹೆಯೂ ಅವನಿಗಿರಲಿಲ್ಲ. ಇದೇನ್ ಯೋಚಿಸುತ್ತಿದ್ದೇನೆ ನಾನು? ಹಾಗೆಲ್ಲ ಆಗಿರೋಡಕ್ಕೆ ಸಾಧ್ಯ ಇಲ್ಲ. ಅಂಥ ಹೋಟೆಲ್ಗೆ ಅವಳು ಯಾಕೆ ಬರ್ತಾಳೆ? ಅವಳನ್ನು ನೋಡಿದ್ರೆ ಹಾಗೆ ಅನಿಸುವುದಿಲ್ಲ. ನಾನೇನೋ ನಶೆಯಲ್ಲಿದ್ದೆ. ನನ್ಜೊತೆ ಇದ್ದ ಹುಡುಗಿಯೂ ನಶೆಯಲ್ಲಿರ್ತಾಳೆ ಅಂತ ಯಾಕೆ ಅನ್ಕೊಳ್ತಿದ್ದೇನೆ? ಅವಳಿಗೆ ಆ ಹುಡುಗ ಯಾರು ಅಂತ ನನ್ಜೊತೆ ಹೇಳೋದಕ್ಕೆ ಇಷ್ಟ ಇಲ್ಲ. ಮೊದಲೇ ಅವಳಿಗೂ ನನ್ಗೂ ಆಗ್ಬರೋದಿಲ್ಲ. ಹೀಗಿರುವಾಗ ಆ ಹುಡುಗನ ಹೆಸರನ್ನು ನನ್ಜೊತೆ ಹೇಗೆ ಹೇಳುತ್ತಾಳೆ ಅವಳು? ಆ ಕಾರಣಕ್ಕೆ ಸುಳ್ಳು ಹೇಳಿದ್ದಾಳೆ ಗೊತ್ತಿಲ್ಲ ಅಂತ. ನಾನೇ ಏನೇನೋ ಯೋಚಿಸಿ ತಲೆಕೆಡಿಸಿಕೊಳ್ತಿದ್ದೇನೆ. ಇದು ಅವಳ ಜೀವನ, ಅವಳು ಏನಾದ್ರೂ ಮಾಡಿಕೊಳ್ಳಲಿ, ನನಗೇನು ಎಂದುಕೊಂಡು ಅಲ್ಲೇ ಇಟ್ಟಿದ್ದ ಬಾಟಲ್ನಿಂದ ನೀರು ಕುಡಿದನು ಆಯುಧ್. ಆ ರಾತ್ರಿ ನಿದ್ದೆ ಬರುತ್ತಿಲ್ಲ ಆರ್ಯನಿಗೆ. ಆಸ್ತಿಯದ್ದೇ ಚಿಂತೆಯಾಗಿದೆ ಅವನಿಗೆ. ಅರ್ಧ ಆಸ್ತಿ ಕೈತಪ್ಪಿ ಹೋಗುವುದು ಅವನಿಗೆ ಇಷ್ಟವಿಲ್ಲ. ಆ ಆಸ್ತಿ ಬೇಕೆಂದರೆ ಮಗು ಮಾಡಿಕೊಳ್ಳಬೇಕು. ಆದರೆ ಅರುಣಿಮಾಳನ್ನು ಇನ್ನೂ ಅವ ಹೆಂಡತಿ ಎಂದು ಒಪ್ಪಿಕೊಂಡಿಲ್ಲ. ಜೊತೆಗೆ ದಿಯಾ ಸಹ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾಳೆ. ಒಟ್ಟಾರೆ ಎಲ್ಲ ಕಡೆಯಿಂದಲೂ ಕಟ್ಟಿಹಾಕಿದಂತಾಗುತ್ತಿದೆ ಆರ್ಯನಿಗೆ. ಛೇ, ಇದೆಲ್ಲ ಏನಾಗ್ತಿದೆ? ಆ ದಿಯಾ ನಾನು ಅಂದುಕೊಂಡದ್ದಕ್ಕಿಂತಲೂ ಚಾಲಾಕಿ ಇದ್ದಾಳೆ. ನನಗ್ಯಾಕೋ ಅನುಮಾನ ಬರುತ್ತಿದೆ. ಅವಳು ನನ್ನನ್ನು ಪ್ರೀತಿಸಿದ್ದು ಸಹ ಆಸ್ತಿಗೋಸ್ಕರವೇ ಅಂತ. ಹಾಗೇನಾದ್ರೂ ಇದ್ರೆ ನಾನೇನು ಮಾಡಲಿ? ನನಗೆ ಅವಳ ಜೊತೆ ಸಂಬಂಧ ಇರುವ ವಿಷಯ ಮನೆಯಲ್ಲಿ ಗೊತ್ತಾದರೆ ಅರುಣಿಮಾ ಸುಮ್ಮನಿರುತ್ತಾಳಾ? ಖಂಡಿತ ನನ್ನನ್ನು ಬಿಟ್ಟು ಹೋಗುತ್ತಾಳೆ. ಆಗ ಇತ್ತ ಕಂಪನಿಯೂ ಇಲ್ಲ, ಅತ್ತ ಆಸ್ತಿಯೂ ಇಲ್ಲ ಎನ್ನುವಂತಾಗುತ್ತದೆ ನನ್ನ ಸ್ಥಿತಿ. ನೋನೋ, ಹಾಗಾಗುವುದಕ್ಕೆ ನಾನು ಬಿಡುವುದಿಲ್ಲ. ಏನಾದ್ರೂ ಮಾಡಲೇಬೇಕು ಎಂದುಕೊಳ್ಳುತ್ತಾ ಅರುಣಿಮಾಳ ಕೆಡೆ ಮಗ್ಗಲು ಮಾಡಿ ಮಲಗಿದನು ಆರ್ಯ. ಅವಳೆರಡು ಕೈಗಳನ್ನು ಕೆನ್ನೆಗೆ ಒತ್ತುಕೊಟ್ಟು ಮಲಗಿದ್ದಳು ಅರುಣಿಮಾ. ಅದೆಂತಹ ಸಾತ್ವಿಕ ಕಳೆಯಿದೆ ಅವಳ ಮೊಗದಲ್ಲಿ. ದಿಯಾಳಿಗಿಂತಲೂ ಇವಳೇ ಸುಂದರಿ ಎಂದು ಮತ್ತೊಮ್ಮೆ ಅನಿಸಿತ್ತು. ಇವಳಿಂದಲೇ ಮಗು ಪಡೆದರೆ ನನ್ನ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ. ಮಗುವಿಗೋಸ್ಕರ ಆದರೂ ಇವಳು ನನ್ಜೊತೆಯಲ್ಲಿ ಉಳಿಯುತ್ತಾಳೆ. ಆಗ ಆಸ್ತಿ, ಕಂಪನಿ ಎಲ್ಲ ನನ್ನ ಹತ್ತಿರವೇ ಉಳಿಯುತ್ತೆ ಎಂದು ಯೋಚಿಸಿದ್ದ. ಆದರೆ ಯೋಚಿಸಿದಷ್ಟು ಸುಲಭವಾಗಿರಲಿಲ್ಲ ಆ ನಿರ್ಧಾರಕ್ಕೆ ಬರುವುದು. ಅಂದು ರಾತ್ರಿ ಗೆಳತಿಯ ಮನೆಯಲ್ಲಿಯೇ ಉಳಿದುಕೊಂಡಿದ್ದಳು ಸಹಸ್ರ. ಸಿಂಧುವಿನ ಅಪ್ಪ ಅಮ್ಮ ಊರಲ್ಲಿರುತ್ತಾರೆ. ಕೆಲಸ ಸಿಕ್ಕಿದ್ದರಿಂದ ಅಲ್ಲಿಯೇ ಬಾಡಿಗೆ ಮನೆ ಮಾಡಿಕೊಂಡಿದ್ದಳು ಸಿಂಧು. ಸಹಸ್ರ ಆಗಷ್ಟೇ ಎದ್ದು ಕುಳಿತಿದ್ದಳು. ಈಗ ಸುಸ್ತು ಕಡಿಮೆಯಾದಂತೆ ಭಾಸವಾಗಿತ್ತು. ಸಹಸ್ರ, ಈಗ ಎದ್ಯಾ? ಈಗ ಹೇಗಿದೆ ನಿನ್ನ ಆರೋಗ್ಯ ಎನ್ನುತ್ತಾ ಅವಳ ಪಕ್ಕ ಬಂದು ಕುಳಿತಳು ಸಿಂಧು. ಹಾ ಸಿಂಧು, ಈಗ ಸ್ವಲ್ಪ ಪರವಾಗಿಲ್ಲ ಎಂದಳು ಮೆಲ್ಲಗೆ. ಹೌದಾ, ಸರಿ, ಎದ್ದು ಮುಖ ತೊಳೆದು ಬಾ, ನಾನು ತಿಂಡಿ ಕೊಡ್ತೀನಿ. ಸಿಂಧು, ನನ್ನ ಬ್ಯಾಗು, ಪರ್ಸು, ಫೋನು ಎಲ್ಲ ಆಫೀಸ್ನಲ್ಲೇ ಇದೆ ಕಣೆ. ಇವತ್ತು ಹೋಗಿ ತಗೊಂಡ್ಬರ್ತೀನಿ. ಮತ್ತೆ ನಾನು ಅಲ್ಲಿ ಕೆಲಸ ಮಾಡೋದಿಲ್ಲ ಕಣೆ ಎಂದಳು ಸಹಸ್ರ. ಆಯ್ತು, ಮಧ್ಯಾಹ್ನ ಹೋಗಿ ತಗೊಂಡ್ಬಾ. ಮತ್ತೆ ಆದಷ್ಟು ಬೇಗ ನೀನು ಈ ಅಬಾರ್ಷನ್ ಮಾಡಿಸುವುದು ಒಳ್ಳೆಯದು ಕಣೆ. ಈ ವಿಷಯ ಅಂಕಲ್ಗೆ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸಿಂಧು ಹೇಳಿದಾಗ ನೋವು ತುಂಬಿದ ಮನಸ್ಸು ಹೊತ್ತು ಸರಿಯೆಂದು ತಲೆಯಾಡಿಸಿದ್ದಳು ಸಹಸ್ರ. ಅಂದು ಬೆಳಿಗ್ಗೆ ಆಯುಧ್ ಆಫೀಸಿಗೆ ಬಂದ ತಕ್ಷಣ ಅವನ ನೋಟ ಹೊರಳಿದ್ದು ಸಹಸ್ರ ಕೂರುತ್ತಿದ್ದ ಜಾಗದ ಕಡೆ. ಅವನೆಣಿಸಿದಂತೆ ಅಂದು ಸಹಸ್ರ ಆಫೀಸಿಗೆ ಬಂದಿರಲಿಲ್ಲ. ಅವಳ ಬ್ಯಾಗ್ ಆ ಟೇಬಲ್ ಮೇಲೆಯೇ ಇತ್ತು. ಬಂದು ತನ್ನ ಕ್ಯಾಬಿನ್ನಲ್ಲಿ ಕುಳಿತವ ತನ್ನ ಕೆಲಸದಲ್ಲಿ ತೊಡಗಿಕೊಂಡ. ಆಗಾಗ ಕಣ್ಣುಗಳು ಸಿಸಿ ಕ್ಯಾಮೆರಾದ ಫುಟೇಜ್ ಕಡೆ ಹರಿಯುತ್ತಿತ್ತು. ಬ್ಯಾಗ್ ತೆಗೆದುಕೊಳ್ಳುವುದಕ್ಕಾದರೂ ಅವಳು ಬರಲೇಬೇಕಲ್ಲ, ಹಾಗಾಗಿ ಪರೀಕ್ಷಿಸುತ್ತಿದ್ದನೇನೋ. ಮುಂದುವರೆಯುವುದು. ಪ್ಲೀಸ್ ಗೈಸ್, ಕಥೆ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.